ಟ್ರಂಚಿಂಗ್. ನಮಸ್ಕಾರ ರೈತ ಬಾಂಧವರೇ, ಇವತ್ತು ಕೊಳೆ ರೋಗ ನಿಯಂತ್ರಣ ಮಾಡಲು ಏನೇನು ಔಷಧಿ ಟ್ರಂಚಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ. ಈಗ ನೋಡ್ಬೋದು ನೀವು, ನಾನು ಮೊದಲೇ ಹೇಳ್ದಂಗೆ ಕೊಳೆ ರೋಗಕ್ಕೆ ನೋಡಿ ಟ್ಯಾಗ್ರಾನ್, ಹಾಗೆ ಇದು ಟ್ಯಾಗ್ಬನ್, ಹಾಗೆ ಟ್ಯಾಗ್ ಮಾರ್ಕ್ ಅಂತ ಇದು, ಹಾಗೆ ಒಂದು ಫಂಗಿಸೈಡ್ ಯೂಸ್ ಮಾಡ್ತಾ ಇದೀವಿ ಕೊಳೆ ರೋಗಕ್ಕೆ ಟ್ರಂಚಿಂಗ್ ಮಾಡೋಕೆ. ನೀವೇನಾದ್ರೂ ಶುಂಠಿ ಹಾಕಿದ್ರೆ ನೋಡಿ, ಈ ಮೆಡಿಸಿನ್ ನ ಟ್ರಂಚಿಂಗ್ ಮಾಡಿ, ಪಕ್ಕಾ ಕೊಳೆ ರೋಗ ನಿಯಂತ್ರಣ ಆಗುತ್ತೆ. ಯಾವ ಜಾಗದಲ್ಲಿ ಕೊಳೆ ರೋಗ ಬಂದೈತೆ ಅಲ್ಲಿಗೆ ನಾವು ಮೊದಲು ಬ್ಲೀಚಿಂಗ್ ಪೌಡರ್, ಸುಣ್ಣ ಹಾಕ್ತಾ ಇದೀವಿ. ನೋಡ್ಬೋದು ನೀವು. ನೋಡಿ, ಈ ತರ ಕೊಳೆ ರೋಗ ಆಗಿರೋ ಜಾಗಕ್ಕೆ ಟ್ರಂಚಿಂಗ್ ಮಾಡಬೇಕು. ಮತ್ತೆ ಅಕ್ಕಪಕ್ಕ ಬಡ್ಡೆಗೂ ಕೂಡ ನೀವು ಟ್ರಂಚಿಂಗ್ ಮಾಡಬೇಕು, ಪಕ್ಕ ನಿಯಂತ್ರಣ ಆಗುತ್ತೆ. ಹಾಗೆ ಕೊಳೆ ರೋಗ ಬಂದ್ರೆ ಈ ತರ ಬಡ್ಡೆ ಪೂರ್ತಿ ಹಳದಿ ಕಲರ್ ಆಗುತ್ತೆ. ನೋಡ್ಬೋದು ನೀವು, ಈ ತರ ಕಿತ್ರೆ ಮತ್ತೆ ಬರುತ್ತೆ ಮೇಲಕ್ಕೆ. ನೋಡ್ಬೋದು, ಈ ತರ ಕಾಣಿಸ್ಕೊಳ್ಳುತ್ತೆ ನಿಮ್ಗೆ ಕೊಳೆ ರೋಗ. ಸ್ವಲ್ಪ ಇದ್ದಂಗೆ ನೀವು ಟ್ರಂಚಿಂಗು ಮತ್ತೆ ಸುಣ್ಣ, ಬ್ಲೀಚಿಂಗ್ ಪೌಡರ್ ಹಾಕೊಂಡು ಇದ್ ಮಾಡ್ಕೊಂಡ್ರೆ ನಿಯಂತ್ರಣ ಆಗುತ್ತೆ. ಈ ಗೆಡ್ಡೆ ಕೊಳೆ ಮತ್ತೆ ಕೆಂಪು ಕೊಳೆ ರೋಗ ಏಕೆ ಕಂಡು ಬರುತ್ತೆ ಅಂದ್ರೆ, ನಾವು ಶುಂಠಿ ನಾಟಿ ಮಾಡ್ಬೇಕಾದ್ರೆ ಬೀಜ ಬತ್ತಿರ್ಬೋದು, ಇಲ್ಲ ಅದ್ರೊಳಗೆ ಹುಳ ಇರ್ಬೋದು, ಅದನ್ನ ನಟ್ಟಿರೋದ್ರಿಂದ, ಮತ್ತೆ ಅತಿ ತೇವಾಂಶದಿಂದಲೂ ಕೂಡ ಕೊಳೆ ರೋಗ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಒಂದೊಂದ ಜಾಸ್ತಿನೇ ಆಗ್ಬಿಟ್ಟಿದೆ ನಮ್ಮ ಶುಂಠಿ ಗದ್ದೆಲಿ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇದೇ ತರ ವಿಡಿಯೋಗಾಗಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.